ಹಲೋ, ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಅಂಡ್ ಗುಡ್ ಮಾರ್ನಿಂಗ್. ಹೇಗಿದ್ರಪ್ಪ ಎಲ್ಲ? ಆರಾಮ? ನಮಸ್ಕಾರ. ಎಸ್, ಆಲ್ ಆರಾಮ್ ಗುಡ್. ಅನಂತ್ ಅವ್ರೆ. ವರ್ಲ್ಡ್ ಕಪ್ ಫೀವರ್ ಇಸ್ ಆನ್. Oh yes, World Cup fever is on, and luckily, US ಅಲ್ಲಿ ನಾನು ಇದ್ದೀನಿ. ಅದೇ ಅದೇ ಹೋಗಕ್ಕಾಗದೇ ಇದ್ರು ಒನ್ ಆಫ್ ದ ಪಾರ್ಟ್ ಅಲ್ಲಿ ಇದೀನಿ ಅಂತ ಖುಷಿ. ನಮ್ಮ ಆನ್ ಗ್ರೌಂಡ್ ರಿಪೋರ್ಟರ್ ದರ್ಶನ್, ಇಲ್ಲಿಂದಾನೇ ಉತ್ಸಾಹ ತೋರಿಸ್ತಿರೋ ಭಾರ್ಗವ್, ಅದರ ನಂತರನೇ ಜರ್ಸಿನ ಹಾಕೊಳ್ಳದೆ ಇರೋ ರವಿಕಿರಣ್. ಎಲ್ರಿಗೂ ಸ್ವಾಗತ. ಶುರು ಮಾಡೋಣ ಇವತ್ತಿನ ಡಿಸ್ಕಷನ್. ಅಂಡ್ ವಿತೌಟ್ ಎನಿ ಡಿಲೇ, ಟಾಪಿಕ್ ವೆರಿ ಕ್ಲಿಯರ್. ವರ್ಲ್ಡ್ ಕಪ್ಗೆ ಇಂಡಿಯಾ ಸ್ಕ್ವಾಡ್ ನ ರಿವ್ಯೂ ಮಾಡೋಣ. ಓಕೆನಾ? ರೆಡಿನಾ? Oh yes. Yes. Okay, all right. So, India squad, first ಓದ್ಬಿಡ್ತೀನಿ for the benefit of good discussion. Batsmen or batters ನಮ್ಮ ಟೀಮಲ್ಲಿ ಇರೋದು ಕ್ಯಾಪ್ಟನ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಯಶಸ್ವಿ ಜೈಸ್ವಾಲ್. Then come wicket keepers ರಿಷಬ್ ಪಂತ್ and ಸಂಜು ಸ್ಯಾಮ್ಸನ್, and middle order batter ಸೂರ್ಯಕುಮಾರ್ ಯಾದವ್. ಇದು ಬ್ಯಾಟರ್ಸ್ ಲಿಸ್ಟ್ ಆದ್ರೆ ನೆಕ್ಸ್ಟ್ ಆಲ್ರೌಂಡರ್ಸ್ ನಮ್ಗಿರೋದು ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ರವೀಂದ್ರ ಜಡೇಜಾ ಅಂಡ್ ಅಕ್ಷರ್ ಪಟೇಲ್. ಬೌಲರ್ಸ್ ಹರ್ಷದೀಪ್, ಬುಮ್ರಾ, ಯುಜ್ವೇಂದ್ರ ಚಹಲ್, ಕುಲ್ದೀಪ್ ಯಾದವ್ ಅಂಡ್ ಮೊಹಮ್ಮದ್ ಸಿರಾಜ್. ಇದು ಬಿಟ್ಟು ರಿಸರ್ವ್ಸ್ ಅಲ್ಲಿ ನಮ್ಗೆ ರಿಂಕು ಸಿಂಗ್ ಇದಾರೆ. ರಿಂಕು ಸಿಂಗ್ ಬಿಟ್ಟು ಶುಭ್ಮನ್ ಗಿಲ್ ಇದಾರೆ. ಅಂಡ್ ಒನ್ ಮೋರ್ ಪರ್ಸನ್, ವಿ ಹ್ಯಾವ್ ತ್ರೀ. ಖಲೀಲ್ ಅಹ್ಮದ್, ಆವೇಶ್ ಖಾನ್. Yes, so this is our squad. Probably we'll take a quick views from all of you, starting with Bhargav. Maybe you go ahead. In ansate squad ಬಗ್ಗೆ, is it a good squad? ಸ್ಕ್ವಾಡ್ ಬಗ್ಗೆ ಏನನ್ಸುತ್ತೆ ಅಂತ ಹೇಳಕ್ಕಿಂತ ಮುಂಚೆ ಒನ್ ಪಾಯಿಂಟ್ ನಾನು ಹೇಳ್ಬೇಕು. ಬೌಲರ್ಸ್ ಲಿಸ್ಟ್ ಅಲ್ಲಿ ಕುಲ್ದೀಪ್ ಯಾದವ್ ಹಾಕ್ಬಿಟ್ರಿ. ಕುಲ್ದೀಪ್ ಯಾದವ್ ನ ಕೇಳಿದ್ರೆ ಈ ಕನ್ಸಿಡರ್ ಹಿಮ್ಸೆಲ್ಫ್ as an ಆಲ್ರೌಂಡರ್. ಆ ಬೆಸ್ಟ್ ಬೌಲರ್ ಪ್ರೊಫೈಲ್ ಅಪ್ಡೇಟ್ ಮಾಡಿಲ್ಲ ಇಲ್ಲ ಕುಲ್ದೀಪ್. ಅದೇ ಬೆಸ್ಟ್ ಬೌಲರ್ ಅವಾರ್ಡ್ ಕೊಟ್ಟಾಗ್ಲೇ ಕಾಂಟ್ರಿಬ್ಯೂಟೆಡ್ ವೆಲ್ ವಿತ್ ದ ಬ್ಯಾಟ್ ಅಂಡ್ ದ ಬಾಲ್ ಅಂತ ಯಾವಾಗ ಆಡ್ದಿದ್ರು ಅಂತ. ಜೋಕ್ಸ್ ಅಪಾರ್ಟ್, ಟೀಮ್ ಕಾಂಪೋಸಿಷನ್ ಪ್ರಕಾರ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಎ ವೆರಿ ಬ್ಯಾಲೆನ್ಸ್ ಸೈಡ್. ರವಿಕಿರಣ್ ಅವ್ರು ಕಚ್ಕೊಂಡ್ಬಿಟ್ಟಿದ್ದಾರೆ ಸ್ಮೈಲ್ ಮಾಡ್ಕೊಂಡಂಗೆ. ಹಸನ್ ಮುಖಿ ರವಿ ಅವರು looks a very balanced side with I think most of the bases covered. And ರೋಹಿತ್ ಶರ್ಮಾ ಹೇಳ್ತಾ ಇದ್ರು 4 ಸ್ಪಿನ್ನರ್ ಬೇಕು ಅಂತ. ಈ ನಡುವೆ ಆಗ್ತಾರ ಮ್ಯಾಚ್ ಗಳಲ್ಲಿ ನೋಡಿದ್ರೆ ಎಸ್ಪೆಷಲಿ ವೆಸ್ಟ್ ಇಂಡೀಸ್ ಸೆಕೆಂಡ್ ಹಾಫ್ ಅಲ್ಲಿ ಇರೋದ್ರಿಂದ ಅಂಡ್ ವೆಸ್ಟ್ ಇಂಡೀಸ್ ಪಾಪಗಿನಿಯ ಮ್ಯಾಚ್ ನೋಡಿದಾಗ್ಲೂ ಹಿಂಗೆ ಸ್ಲೋ ಅಂಡ್ ಲೋ ಇತ್ತು ವಿಕೆಟ್. ಅಂದ್ರೆ ಚೆನ್ನಾಗಿ ವರ್ಕ್ ಮಾಡೇನೆ ಟೀಮ್ ಸ್ಕ್ವಾಡ್ ನ ಪಿಕ್ ಮಾಡಿದ್ದಾರೆ ಅಂತ ಅನ್ಸ್ತಾ ಇದೆ. ಸೊ ದಟ್ಸ್ ಮೈ ಟೇಕ್. ವೆರಿ ಬ್ಯಾಲೆನ್ಸ್ ಸೈಡ್. Okay, so our very own DK on ground reporting from US. Batting ಎಷ್ಟು ಸೇಫ್ ಇದೆ considering all the chatter about safe gameplay, low strike rate, traditional approach ಅಂತ ಇಟ್ಕೊಂಡಿರೋದು. We are still going with Rohit Sharma, Virat Kohli and Sanju Samson, of course Rishabh Pant and Suryakumar Yadav. They are the true blue T20 players ನಮ್ಗೆ ಇಂಡಿಯಾದಲ್ಲಿ ಕಾಣಿಸ್ತಿರೋದು. ಅದ್ ಬಿಟ್ರೆ ಯಶಸ್ವಿ ಜೈಸ್ವಾಲ್ ಇದ್ದಾರೆ, who may get a look in or not. ಸೊ ಪ್ಲೇಯಿಂಗ್ 11 ನಲ್ಲಿ ಬ್ಯಾಟ್ಸ್ಮನ್ ತಗೊಂಡ್ರೆ ನಿಮ್ ವ್ಯೂಸ್ ಏನು? ಬ್ಯಾಟಿಂಗ್ ಅಲ್ಲಿ ನೋ ಡೌಟ್ಸ್, ಎಲ್ಲ ಬಿಗ್ ಮ್ಯಾಚ್ ಪ್ಲೇಯರ್ಸ್ ಅಂಡ್ ಅವ್ರ ಹೆಸರುಗಳೇ ಸಜೆಸ್ಟ್ ಮಾಡುತ್ತೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ನ್ಯಾಷನಲ್ ಸೈಡ್ಗೆ ಅಂತ. ಸೊ ಬಟ್ ಅಲ್ಲಿ ಇಲ್ಲಿ ಎಲ್ಲ ಮಾತಾಡ್ತಾ ಇದಾರೆ, ಓಕೆ ಎಲ್ಲ ಕನ್ವೆನ್ಷನಲ್ ಆಯ್ತು, ಯಾವಾಗ್ಲೂ ಸೇಫ್ ಆಗಿ ಚೂಸ್ ಮಾಡ್ತೀವಿ ಅಂತ. ಬಟ್ ಗಿವನ್ ದ ಫ್ಯಾಕ್ಟ್ ಇವಾಗಿರೋ ಕರೆಂಟ್ ಫಾರ್ಮ್, ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ ಆದ್ರು IPL ಅಲ್ಲಿ, ಅಂಡ್ ಅವ್ರ ಹೆಸರು ಬಂದ್ರೆ ಐ ಆಮ್ ಶೋರ್ ಯಾರನ್ನೇ ಕೇಳಿ he'll be the first person to be in the team. So there is no doubt about it. ಆಮೇಲೆ ರೋಹಿತ್ ಶರ್ಮಾ ಕ್ಯಾಪ್ಟನ್, ಆಬ್ವಿಯಸ್ಲಿ ಅವರು ಫ್ರಾಂಚೈಸಿಗೆ ಚೆನ್ನಾಗಿ ಆಡೋದಕ್ಕಿಂತ ಜಾಸ್ತಿ ಅವ್ರದ್ದು ಇಂಡಿಯನ್ ಟೀಮ್ಗೆ ಚೆನ್ನಾಗಿ ಆಡಿರೋದು. ಸೊ ಅವ್ರಿಬ್ರು ವೆರಿ ವೆರಿ ಕೀ ಅನ್ಸುತ್ತೆ ನನ್ಗೆ ಈ ಟೂರ್ನಮೆಂಟ್ ಅಲ್ಲಿ. ಅನ್ಲೈಕ್ ಬೇರೆಯವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ತುಂಬಾ ಕನ್ವೆನ್ಷನಲ್ ಹೋಗಿದ್ದಾರೆ ಅಂತ. ಬಟ್ ಐ ಫೀಲ್ ಇವರಿಬ್ರು ಕ್ಯಾರಿಯಿಂಗ್ ದ ಎಂಟೈರ್ ಎಕ್ಸ್ಪೀರಿಯನ್ಸ್ ಬಿಹೈಂಡ್ ದೆಮ್.
ಐ ಥಿಂಕ್ ಅವರಿಬ್ರು ತುಂಬಾ ಕೀ ಆಗ್ತಾರೆ ಅನ್ಸುತ್ತೆ. ಆಮೇಲೆ ಆಬ್ವಿಯಸ್ಲಿ ಆಲ್ ದ ಅದರ್ ಯಂಗ್ಸ್ಟರ್ಸ್ ವಿಲ್ ವಿಲ್ ಪ್ಲೇ ಎ ಮೇಜರ್ ರೋಲ್ ಬ್ಯಾಟಿಂಗ್ ಅಲ್ಲಿ ಎಸ್ಪೆಷಲಿ. ಬಟ್ ಐ ಆಮ್ ವೆರಿ ಕೀನ್ ಇಬ್ರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ತುಂಬಾ ನಂಬಿಕೆ ಇಟ್ಕೊಂಡಿದ್ದೀನಿ. ರೈಟ್, ನಮ್ಮ ಮಾರ್ಕೆ ಜಾಯ್ನ್ ಆಗಿಲ್ಲ ಇನ್ನ, ಸೊ ವಿಲ್ ಸ್ಟಿಕ್ ವಿತ್ ಯು ಡಿ ಕೆ. ಗಿವ್ ಅಸ್ ಅ ಅಲ್ಲಲ್ಲ, ಪರ್ಸ್ಪೆಕ್ಟಿವ್. ಬಿಫೋರ್ ದಟ್ ಅನಂತ್ ನಿಮ್ ವ್ಯೂ ಹೇಳಿ. ನಮ್ ವ್ಯೂ ಬರ್ತೀನಿ, ಐ ಕಮ್. ನಿಮ್ಮ ವ್ಯೂಸ್ ತಗೊಂಡ್ಮೇಲೆ ಬರ್ತೀನಿ. ನಮ್ಗೆ ಅದೇ ಒಂದು ಪರ್ಸ್ಪೆಕ್ಟಿವ್ ಬೇಕು. ಈ ಈ ಸ್ಕ್ವಾಡ್ ಅಲ್ಲಿ ಮೆಜಾರಿಟಿ ಆಫ್ ದೆಮ್ ಯಾವ್ದೋ ಒಂದೋ ಎರಡೋ ಸರಿ ವೆಸ್ಟ್ ಇಂಡೀಸ್ ಅಥವಾ ಕ್ಯಾರಿಬಿಯನ್ ಐಲ್ಯಾಂಡ್ಸ್ಗೆ ವಿಸಿಟ್ ಮಾಡಿರೋದು, ಇಂಟರ್ನ್ಯಾಷನಲ್ ಅಸೈನ್ಮೆಂಟ್. ಸೊ ವಾರ್ಮ್ ಅಪ್ ಗೇಮ್ ಚೆನ್ನಾಗಿತ್ತು, ಬಟ್ ಸ್ಟಿಲ್ ಬಾಡಿ ಕ್ಲಾಕ್ಗೆ ಏನ್ ಎಫೆಕ್ಟ್ ಆಗ್ಬೋದು ಪ್ಲೇಯಿಂಗ್ ಇನ್ ಯು ಎಸ್, ಕನ್ಸಿಡರಿಂಗ್ ಲಾಂಗಿಶ್ IPL ಸಮ್ಮರ್, ಇಂಡಿಯನ್ ಕಂಡೀಷನ್ಸ್, ಹೀಟ್ ವೇವ್ ಮತ್ತೆ ಈ ಟೈಮ್ ಝೋನ್ ಅಲ್ಲಿ ಆಡಿ ಅಲ್ಲಿ ಬಂದು ಈಗ ಸಡನ್ ಆಗಿ ಒಂದು ವರ್ಲ್ಡ್ ಕಪ್ಗೆ ಪರ್ಫಾರ್ಮೆನ್ಸ್ ಬರಬೇಕು ಅಂದ್ರೆ ವಾಟ್ ಯು ಸೇ ಅಬೌಟ್ ದಟ್? ಐ ಥಿಂಕ್ ಎಸ್ಪೆಷಲಿ US ಅಲ್ಲಿ ಇಟ್ಸ್ ಎ ಟೋಟ್ಲಿ ಡಿಫ್ರೆಂಟ್ ಬಾಲ್ ಗೇಮ್ ಅನ್ಸುತ್ತೆ. ಅಂಡ್ ಕನ್ಸಿಡರಿಂಗ್ ಇವಾಗ ನೀವು 8:30 ಸ್ಟಾರ್ಟ್ ಅನ್ಕೊಂತೀವಿ, ಬಟ್ ಇಟ್ ಇಸ್ ಆಸ್ ಗುಡ್ ಆಸ್ ಮೇ ಬಿ 11 o'clock 12 o'clock ಬ್ಯಾಕ್ ದೇರ್. ಸೊ ಇಲ್ಲಿ ಹೆಂಗೆ ಅಂದ್ರೆ 6 ಗಂಟೆ ಆಗ್ತಾ ಇದ್ದಂಗೆ ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಹೊಡಿತಾ ಇರುತ್ತೆ. ದೇರ್ ಆರ್ ಡೇಸ್ 5:30 ಬೆಳಕಾಗಿ 6:15 ನಾನು ನೋಡಿದೀನಿ ಸನ್ಲೈಟ್ ಹೊಡಿತಾ ಇದೆ ಜೋರಾಗಿ. ಸೊ ದಟ್ ಮೀನ್ಸ್ 8:30 ಸ್ಟಾರ್ಟ್ ಇಸ್ ಆಲ್ಮೋಸ್ಟ್ ಆಸ್ ಗುಡ್ ಆಸ್ ಆಫ್ಟರ್ನೂನ್ ಸ್ಟಾರ್ಟ್ ತರ ಇರುತ್ತೆ. ಸೊ ಹೋಗ್ತಾ ಹೋಗ್ತಾ ಆಬ್ವಿಯಸ್ಲಿ ಅದು ಇನ್ನೂ ಮಧ್ಯಾಹ್ನ ಆಗ್ತಾ ಇದ್ದಂಗೆ ಇನ್ನೂ ಜಾಸ್ತಿ ಹೀಟ್ ಆಗುತ್ತೆ. ಆಬ್ವಿಯಸ್ಲಿ ನಮ್ ಇಂಡಿಯನ್ ಕ್ರೌಡ್ಗೆ ಅಂತ 8:30 ಮಾಡಿದ್ದಾರೆ ಅನ್ಸುತ್ತೆ. ಬಟ್ ಆಬ್ವಿಯಸ್ IPL ಸೀಸನ್ ಆದ್ಮೇಲೆ ವರ್ಲ್ಡ್ ಕಪ್ ಬಂದು ಡಿಫ್ರೆಂಟ್ ವೆನ್ಯೂ ಆಲ್ ಟುಗೆದರ್, ನ್ಯೂ ವೆನ್ಯೂ ಆಡ್ಬೇಕು ಅಂದ್ರೆ ಇಟ್ ಇಸ್ ಎ ಟೋಟಲಿ ಚಾಲೆಂಜಿಂಗ್ ಫಾರ್ ಎನಿ ಟೀಮ್. ಬಟ್ that is what they are trained to, and that is how they have tuned themselves alva. So they are expected to do well. So hangagi, and enough experience ide, they know what they are doing. So I think they should be able to manage ಆ ಚಾಲೆಂಜ್ ನ ಮ್ಯಾನೇಜ್ ಮಾಡ್ತಾರೆ ಅನ್ಸುತ್ತೆ. ಅಂಡ್ ದಟ್ ವಾಸ್ ವೆರಿ ಎವಿಡೆಂಟ್ ಇನ್ ದ ವಾರ್ಮ್ ಅಪ್ ಮ್ಯಾಚಸ್ ಆಲ್ಸೋ. ರೈಟ್. ಸೊ ಅವರ್ RK ಇಸ್ ಬ್ಯಾಕ್. RK, ನಿಮ್ಮ ಕಡೆಯಿಂದ ಸ್ಕ್ವಾಡ್ ರಿವ್ಯೂ ಬೇಕು, ಸ್ಪೆಸಿಫಿಕ್ಲಿ ಟಚ್ ಅಪ್ ಆನ್ ದ ಟಾಪಿಕ್ ಆಫ್ ಆರ್ ಆಲ್ರೌಂಡರ್ಸ್, ಬೌಲರ್ಸ್ ಅಂಡ್ ಬ್ಯಾಟರ್ಸ್ ಬಗ್ಗೆ BK ಅಂಡ್ DK ಮಾತಾಡಿದ್ದಾರೆ. ಸೊ ಬೌಲರ್ಸ್ ಹರ್ಷದೀಪ್, ಬುಮ್ರಾ, ಚಹಲ್, ಕುಲ್ದೀಪ್ ಅಂಡ್ ಸಿರಾಜ್. These are our bowlers in the squad, with of course Avesh and Khalil in as a backup in reserves. So what's your take? Ten chances ಇದೆ ಅಲ್ಲಿ? See, I think bowlers, batters like DK and Bhargav ಮಾತಾಡಿದ್ದಾರೆ. All-rounders ಅಲ್ಲಿ we have like a very good side. Like Hardik, like formal ಇಲ್ದಿದ್ರು we know his potential. But I think with the turning pitches in West Indies, Jadeja ಮತ್ತೆ Akshar, I think they will play a very important role. I think first 2 game ಆದ್ಮೇಲೆ I'm sure Akshar like Ahmedabad pitch bowling ಕೊಟ್ಟಂಗೆ ಅಹಮದಾಬಾದ್ ಲೈಕ್ ಇವನು ಅಕ್ಷರ್ ಬಂದ್ಬಿಟ್ಟು ಫಸ್ಟ್ ಓವರ್ ಇಂದಾನೆ ಬೌಲಿಂಗ್ ಹಾಕಕ್ ಶುರು ಮಾಡ್ತಾನೆ. ಜಡೇಜಾ ಅಂಡ್ ಅಕ್ಷರ್ ಐ ಥಿಂಕ್ ದೇ ವಿಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಥ್ರೂಔಟ್ ದ ವರ್ಲ್ಡ್ ಕಪ್. ಥಿಂಕ್ ಮೈ ಟೇಕ್ ಇಸ್ ವಿ ಹ್ಯಾವ್ ಅ ವೆರಿ ಗುಡ್ ಬ್ಯಾಲೆನ್ಸ್ ಇನ್ ದ ಸೈಡ್, ಎಸ್ಪೆಷಲಿ ಕನ್ಸಿಡರಿಂಗ್ ದಟ್ ವಿ ಆರ್ ಪ್ಲೇಯಿಂಗ್ ಇನ್ ವೆಸ್ಟ್ ಇಂಡೀಸ್. ನಮಗೆ ಸೂಪರ್ 6 ಸೂಪರ್ 8 ಎಲ್ಲ ಆಡ್ತೀವಿ ಅಂತ ಗೊತ್ತು, ಸೆಮಿಫೈನಲ್ಸ್ ಎಲ್ಲ ಆಡ್ತೀವಿ ಅಂತ ಗೊತ್ತು, ಹೋಪ್ಫುಲಿ ಫೈನಲ್ಸ್ ಎಲ್ಲ ಆಡ್ತೀವಿ ಅಂತ ಗೊತ್ತು. ಸೊ ಲೈಕ್ ವಿ ಹ್ಯಾವ್ ಅ ವೆರಿ ಬ್ಯಾಲೆನ್ಸ್ ಸೈಡ್, like considering the experienced spin attack we have. And spin bowlers, all-rounders, I think Akshar ಮತ್ತೆ Jadeja will play all the games. That is my take. Super. Akshar, Jadeja play all the games ಅಂದ್ರೆ 11 ಕಾಂಬಿನೇಷನ್ ನಿಮ್ ಕಡೆಯಿಂದ ತೊಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅದಕ್ಕೆ ಆಮೇಲೆ ಬರ್ತೀನಿ, ಅದು ನಮ್ಮ ಥರ್ಡ್ ಸೆಗ್ಮೆಂಟ್ ಆಫ್ ಡಿಸ್ಕಷನ್. ಸೊ ಮೂವಿಂಗ್ ಆನ್ ಟು ದ ಸೆಕೆಂಡ್ ಸೆಗ್ಮೆಂಟ್, ಪ್ರಾಬ್ಲಿ ಬೈ ನಾವು ಸ್ಯಾಚುರೇಷನ್ ಆಗ್ಬಿಟ್ಟಿದೆ about one thing, that Indian squad for this particular World Cup has been a very safe thing. It is more to satisfy the star culture or the ego culture of Indian cricket rather than talent or true deserving players na ತಗೊಂಡು ಹಾಕೋದ್ ಬದಲು ಯಾರನ್ನೋ ಒಂದಷ್ಟು ಜನ ಈಗೋ ಸ್ಯಾಟಿಸ್ಫೈ ಮಾಡ್ತಿದ್ದಾರೆ ಅನ್ನೋದು
ಒಂದು ನೇಚರ್ ಆಫ್ ಇದು ಬರ್ತಾ ಇದೆ, ಏನು ಆನ್ಲೈನ್ ಅಲ್ಲಿ ಏನು ಇನ್ಪುಟ್ಸ್ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಾನು 2022 ಸ್ಕ್ವಾಡ್ ಇಲ್ಲಿ ತೆಗ್ದಿದ್ದೀನಿ. ತುಂಬಾ ವೆರಿ ವೆರಿ ಸಿಮಿಲರ್ ಸ್ಕ್ವಾಡ್ ಅಂಡ್ 50% ಟೀಮ್ ಸೇಮ್ ಕ್ಯಾರಿ ಆಗಿದೆ ಫ್ರಮ್ ದಟ್ ಸ್ಕ್ವಾಡ್ ಟು ದಿಸ್. ಸೊ ಬ್ಯಾಟರ್ಸ್ ತಗೊಂಡ್ರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ರಿಷಬ್ ಪಂತ್, ಸೂರ್ಯಕುಮಾರ್ ಯಾದವ್ 4 ಜನ ಕಾಮನ್ ಆಗಿದ್ದಾರೆ. ದ ಚೇಂಜಸ್, DK ಅಂಡ್ ರಾಹುಲ್ ವರ್ ದೇರ್ ಹೂ ವೇರ್ ಅದರ್ ವಿಕೆಟ್ ಕೀಪಿಂಗ್ ಬ್ಯಾಟರ್ ಆಪ್ಷನ್ಸ್. ಈ ಸರಿ ಸ್ಯಾಮ್ಸನ್ ಬಂದಿದ್ದಾರೆ, ಯಶಸ್ವಿ ಜೈಸ್ವಾಲ್ ಬಂದಿದ್ದಾರೆ ಆಸ್ ಅ ಬ್ಯಾಕಪ್ ಓಪನರ್. ಆಲ್ರೌಂಡರ್ಸ್ ತಗೊಂಡ್ರೆ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ಅವಾಗ್ಲೂ ಇದ್ರು, ಈಗ್ಲೂ ಇದ್ದಾರೆ. ದ ಚೇಂಜಸ್, ರವಿಚಂದ್ರನ್ ಅಶ್ವಿನ್ ಅಂಡ್ ದೀಪಕ್ ಹೂಡಾ ಇದ್ರು, ಈ ಸರಿ ಜಡೇಜಾ ಅಂಡ್ ಶಿವಮ್ ದುಬೆ ಇದ್ದಾರೆ. ಬೌಲರ್ಸ್ ಬಂದ್ರೆ ಹರ್ಷದೀಪ್, ಚಹಲ್, ಜಸ್ಪ್ರೀತ್ ಬುಮ್ರಾ ಅವರಿದ್ರು. ಬಟ್ ಬುಮ್ರಾ ಐ ಥಿಂಕ್ ಹಿ ವಿಡ್ರೂ ಫ್ರಮ್ ಸ್ಕ್ವಾಡ್ ಅನ್ಸುತ್ತೆ. ಆ ಟೈಮಲ್ಲಿ ಇಂಜುರಿನೋ ಏನೋ ಇರ್ಬೇಕು, ಮರ್ತೋಗಿದೆ ನಂಗೆ. ಸೊ ಭುವನೇಶ್ವರ್ ಕುಮಾರ್, ಶಮಿ ಅಂಡ್ ಹರ್ಷಲ್ ಪಟೇಲ್ ಆಗ ಆಡ್ ಆಗಿದ್ರು, ಈ ಸರಿ ಅವ್ರು ರಿಪ್ಲೇಸ್ ಆಗಿದ್ದಾರೆ. ಸೊ ಎಲ್ಲ ಆಲ್ 3 ಡಿಪಾರ್ಟ್ಮೆಂಟ್ಸ್ 50% ಅವರೇ ಇದ್ದಾರೆ. ಸೊ is it true that we are still with safer options? We'll go from RK now. I think safer option kinta, I think the balance in the team ಇರ್ಬೇಕಾಗಿತ್ತು. Considering the pitches which we will be playing in, I think they have gone with the same option. And Ali, it's not like IPL pitches have, I think, given us a lot of different expectation. But playing for India in those pitches, I think experience matters. So they have gone with a good side. That is my view. Okay. So Darshan, ಇದು ಏನು, ಸಾರಿ, ಲಾಸ್ಟ್ ದ ಟ್ರೈನ್ ಆಫ್ ಥಾಟ್. ಓಕೆ, ಸೇಫ್ ಇಲ್ಲ. ಓಕೆ, ಈಗ IPL ಅಲ್ಲಿ ನಾವು ನೋಡಿದ್ದು ಟ್ಯಾಲೆಂಟ್ಸ್ ತಗೊಂಡ್ರೆ ಐ ಥಿಂಕ್ ಅಭಿಷೇಕ್ ಶರ್ಮಾ ಆಫ್ ದ ಟಾಪ್ ಇದಕ್ಕೆ ಲಿಸ್ಟ್ ಅಲ್ಲಿ ಬರ್ತಾರೆ. ಆ ತರ ಪ್ಲೇಯರ್ಸ್ಗೆ ಇಸ್ ಇಟ್ ಟೂ ಅರ್ಲಿ ಫಾರ್ ಅಸ್ ಟು ಸೆಂಡ್ ಟು ವರ್ಲ್ಡ್ ಕಪ್, ಆರ್ ವೈ ನಾಟ್ ಇಂಡಿಯನ್ BCCI ಯಾಕೆ ಮಾಡಕ್ಕಲ್ಲ ವಾಟ್ ಆಸ್ಟ್ರೇಲಿಯಾ ಪ್ರಾಬ್ಲಿ ಡಸ್ ಆರ್ ಇಂಗ್ಲೆಂಡ್ ಡಸ್ ಈ ತರದ್ ಸಿಚುವೇಶನ್ ಅಲ್ಲಿ? ಇಲ್ಲ, ಐ ಥಿಂಕ್ ಅದೇ ನಾವು ಟಾಪಿಕ್ ಮಾತಾಡ್ತಿದ್ವಿ, ಸೇಫ್ ಅಂತ ಚೂಸ್ ಮಾಡ್ತಾರೆ ಅಂತ ಅಲ್ವಾ. ಅದನ್ನ ಪ್ರಾಬಬ್ಲಿ ಹೌ ಡು ಯು ಡಿಫೈನ್ ಸೇಫ್, ವಾಟ್ ಡು ಯು ಡಿಫೈನ್ ಸೇಫ್ ಅಲ್ವಾ. ಸೊ ನನಗನ್ಸ್ದಂಗೆ ವಿರಾಟ್ ಕೊಹ್ಲಿ ಹಸ್ ಬೀನ್ ದ ಹೈಯೆಸ್ಟ್ ರನ್ ಗೆಟರ್. ಸೊ ಅಷ್ಟು ಕ್ರಿಟಿಸಿಸಮ್ ಮಾಡಿದ್ರು ಹಿ ಮೇಡ್ ಶ್ಯೂರ್ ದಟ್ ಹಿ ಪ್ಲೇಡ್ ಫಾರ್ ದ ಟೀಮ್, ಅಷ್ಟೊಂದು ರನ್ಸ್ ಹೊಡಿತಾನೆ ಇದ್ದಾರೆ. ಸೊ ಅದೇ ತರ ನಾವು ನೋಡಿದೀವಿ ಎಲ್ಲಾರು ಆ ಪರ್ಟಿಕ್ಯುಲರ್ ಗಿವನ್ ಡೇ ಅಲ್ಲಿ ಯಾವ ತರ ಅಲ್ಲಿ ರಿಯಾಕ್ಟ್ ಮಾಡ್ತೀವಿ, ಯಾವ ತರ ಪ್ರೆಷರ್ ತಗೊಂತೀವಿ. ಫಾರ್ ಎಕ್ಸಾಂಪಲ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಗಿರ್ಬೋದು, ಟೈಮ್ ಅಂಡ್ ಅಗೇನ್ ಪ್ರೂವ್ ಮಾಡಿದೀವಿ. ಎಸ್, ಫೈನಲ್ಸ್ ಬಂದಾಗ, ಕ್ರೂಷಿಯಲ್ ಮೂಮೆಂಟ್ಸ್ ಬಂದಾಗ ರಿಸಲ್ಟ್ಸ್ ನಮ್ ಕಡೆ ಆಗಿಲ್ಲ. ಬಟ್ ಜಸ್ಟ್ ಬಿಕಾಸ್ ಫೈನಲ್ಸ್ ಗೆದ್ದಿಲ್ಲ ಅಥವಾ ICC ಇವೆಂಟ್ಸ್ ಗೆದ್ದಿಲ್ಲ ಅಂದ ತಕ್ಷಣ ಇವ್ರು ಸೇಫ್ ಆಗಿ ತಗೊಂತ ಇದಾರೆ, ಅದಕ್ಕೋಸ್ಕರನೇ ಮ್ಯಾಚ್ ಸೋಲ್ತಾ ಇದೀವಿ ಅನ್ನೋದು ತಪ್ಪಾಗುತ್ತಲ್ವಾ. ಅದಕ್ ಮುಂಚೆ ಮಾಡಿರೋದನ್ನೆಲ್ಲ ಅಪ್ರಿಶಿಯೇಟ್ ಮಾಡಿರ್ತೀವಿ. ಒಂದ್ ಮ್ಯಾಚ್ ಆಬ್ವಿಯಸ್ಲಿ ಹಿಯರ್ ಅಂಡ್ ದೇರ್ ಹೋಗುತ್ತೆ, ಬಟ್ ವಿ ವುಡ್ ಸಿ ದಟ್ ಡೇ ಒನ್ ಡೇ. ನನಗೇನ್ ಹೋಪ್ ಇರೋದು ಅಂದ್ರೆ ವಿ ವಿಲ್ ಶೋ ದ ವರ್ಲ್ಡ್ ದಟ್ ಇಲ್ಲಪ್ಪ, ಈ ಟೀಮುನು ಕನ್ಸಿಸ್ಟೆಂಟ್ ಆಗಿ ಆಡಿದ್ದಾರೆ. ಮೇ ಬಿ ಇಟ್ ಟುಕ್ ಸಮ್ ಟೈಮ್, ಬಟ್ ಕನ್ಸಿಸ್ಟೆಂಟ್ ಆಗಿ ಆಡಿರೋದ್ರಿಂದಾನೇ ಇಷ್ಟು ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಇಂಪ್ರೂವ್ ಆಗಿರೋದು. ಅಂಡ್ ವಿ ಆರ್ ಆಲ್ ಸ್ಟ್ಯಾಂಡಿಂಗ್ ಬಿಸೈಡ್ಸ್ ದೆಮ್ ಅಂಡ್ ದೆನ್ ಸಪೋರ್ಟಿಂಗ್ ದೆಮ್ ಫಾರ್ ದಿಸ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್. ಸೊ I don't think so there is any problem with that ಅನ್ಸುತ್ತೆ. Right. ಭಾರ್ಗವ್, ಇಂಪಾರ್ಟೆಂಟ್ ಈವನ್ ಕ್ರಿಕೆಟರ್ಸ್, ಫಾರ್ಮರ್ ಕ್ರಿಕೆಟರ್ಸ್ ಕೂಡ ಇದನ್ನೇ ಸುಮಾರು ಸರಿ ತೆಗ್ದಿದ್ದಾರೆ ಈ ವಿಷಯನ, ಆಲ್ರೌಂಡರ್ಸ್. ಸೊ ನಮ್ಗೆ 2000 to 2010, 2012 ತನಕನೂ ನೋಡಿದ್ರೆ ಸೆಹ್ವಾಗ್, ಯುವರಾಜ್, ರೈನಾ, ಆ ಟೈಮಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಇವ್ರು ಎಲ್ಲರೂ ಬೌಲಿಂಗ್ ಮಾಡೋರು. ಸೊ ನೀಡ್ ಇತ್ತು ಅಂದ್ರೆ ಸಚಿನ್ ತೆಂಡೂಲ್ಕರ್ ಕೂಡ ಯಾವತ್ತು ಇದೇ ಮಾಡಲ್ಲ. ಅಂಡ್ ಹಿ ಯೂಸ್ ಟು ರೇಟ್ ಹಿಮ್ಸೆಲ್ಫ್ ಆಲ್ಸೋ ಇಸ್ ಬೌಲಿಂಗ್ ವೆರಿ ಹೈ. ಸೊ ಅಲ್ಲಿಂದ ಕಲ್ಚರಲ್ ಶಿಫ್ಟ್ ಯಾವಾಗ ಚೇಂಜ್ ಆಯ್ತು ಗೊತ್ತಿಲ್ಲ. ಈಗ ಒಂಥರ ಕ್ಲಿಯರ್ ಸೆಗ್ರಿಗೇಷನ್ ಇದೆ. ಆ ತರ ಕ್ಲಿಯರ್ ಸೆಗ್ರಿಗೇಷನ್ ಬಂದ್ಮೇಲೆ ವಿ ಆರ್ ಸ್ಟಕ್ ವಿತ್ ಸೇಮ್ ಆಲ್ರೌಂಡರ್ಸ್. ಇಟ್ಸ್ ಸೇಮ್ ಜಡೇಜಾ, ಹಾರ್ದಿಕ್ ಪಾಂಡ್ಯ, ಪ್ರಾಬ್ಲಿ ಅವರು ಫಸ್ಟ್ ಚಾಯ್ಸ್ ಆಲ್ರೌಂಡರ್ಸ್. ಈಗ ಶಿವಮ್ ದುಬೆ ಬಂದಿದ್ದಾರೆ. ಓಕೆ, ಮೇ ಬಿ CSK, ಅಕ್ಷರ್
Aksar has been part of, I think, first class cricket for quite some time Indian team ಅಲ್ಲಿ. ಇಲ್ಲಿ ಶಿಫ್ಟ್ ಕಾಣಿಸ್ತಿಲ್ಲ, ಇಲ್ಲಿ ರಾಡಿಕಲ್ ಆಗಿ ಚೇಂಜಸ್ ಕಾಣಿಸ್ತಿಲ್ಲ, ಆರ್ ಯಾರೋ ಒಬ್ರು ಬಂದು ಮೇಜರ್ ಆಗಿ ಇಂಪ್ಯಾಕ್ಟ್ ತರೋಂಗೆ ಚೇಂಜಸ್ ಕಾಣಿಸ್ತಿಲ್ಲ. ಆಲ್ಮೋಸ್ಟ್ 5 years ಇಂದ ಈ ಟೆಂಪ್ಲೇಟ್ ಇದೆ. ಇಲ್ಲಿ ಇಲ್ಲೂ ಸೇಫ್ ಆಗ್ತೀಯಾರಾ ಅಥವಾ ಇಲ್ವಾ? ನೋಡಿ, I think safe, yes. I agree with the people who are saying India safe team pick ಮಾಡ್ತಾ ಇದೆ ಅಂತ. I totally agree with them. ನನ್ಗೆ ಇಟ್ಸ್ ಅ ರೆಟಾರಿಕಲ್ ಕ್ವೆಶ್ಚನ್ ನಿಮ್ಮೆಲ್ಲರಿಗೂ. ಇವಾಗ ಏನು ಅಂದ್ರೆ BCCI ನನ್ಸಂಗೆ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದೆ. ಇವಾಗ IPL ಏನಕ್ಕೆ ಮಾಡೋದು? ಇಸ್ ಇಟ್ ಓನ್ಲಿ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ ಆರ್ ಆರ್ ವಿ ಪಿಕಿಂಗ್ ಪೀಪಲ್ ಫ್ರಮ್ IPL? ಇವಾಗ ಟೆಸ್ಟ್ ಟೀಮ್ ಚೂಸ್ ಮಾಡಿದಾಗ ನಾವು ಸರ್ಫರಾಜ್ ಖಾನ್ ತಗೊಳ್ಳಿಲ್ಲ ಅಥವಾ ಇನ್ನು ಅನುಭವ್ ಯಾರು ಕನ್ಸಿಡರ್ ಮಾಡ್ತಾ ಇಲ್ಲ, IPL ಫಾರ್ಮ್ ಮೇಲೆ ಹೋಗ್ತಾರೆ ಅಂತ ನಾವು ಟೆಸ್ಟ್ ಟೀಮ್ ಹೇಳ್ತಾ ಇದ್ದೀವಿ. ಗಾಯಕ್ವಾಡ್ ನಡೆಸ್ತಾ ಇದಾರೆ ಅಥವಾ ಇನ್ಯಾರಿಗೋ ಅವ್ರು ಜೈಸ್ವಾಲ್ಗೆ ಫಸ್ಟ್. ಅದೇ ನಾವು T20 ವರ್ಲ್ಡ್ ಕಪ್ಗೆ ಅಂತ ಬಂದಾಗ ಮತ್ತೆ ನಾವು ಯಾವ ಬೇಸಿಸ್ ಮೇಲೆ ಇವಾಗ T20 ತಗೊಂಡು 2023 ಥ್ರೂ ಔಟ್ ನೋಡಿದ್ರೆ ರವಿ ಬಿಷ್ಣೋಯ್ ವಾಸ್ ಯುವರ್ ಮೇನ್ ಬೌಲರ್, ಅವೇಶ್ ಖಾನ್ ವಾಸ್ ಯುವರ್ ಒನ್ ಆಫ್ ಯುವರ್ ಮೇನ್ ಬೌಲರ್, ಅಂಡ್ ರಿಂಕು ಸಿಂಗ್ ವಾಸ್ ಯುವರ್ ಫಿನಿಶರ್. ಸರಿ ಆಯ್ತು, ಕಟ್ ಟು IPL. ಹ್ಯಾವ್ ದೇ ನಾಟ್ ಪರ್ಫಾರ್ಮ್? ದೇ ಪರ್ಫಾರ್ಮ್ ಇವನ್ ಇನ್ IPL, ಬಟ್ ಸ್ಟಿಲ್ ದೇ ಆರ್ ನಾಟ್ ಪಾರ್ಟ್ ಆಫ್ ದ ಸ್ಕ್ವಾಡ್. ಆಯ್ತು, ಇದನ್ನು IPL ತಗೊಳ್ಳಲ್ಲ ಗುರು, ನಮ್ಗೆ ಡೊಮೆಸ್ಟಿಕ್ ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕು ಅಂತ ಹೇಳ್ತಾರೆ. ಡೊಮೆಸ್ಟಿಕ್ ಅನ್ನು ಎಲ್ಲಿ ನೋಡೋದು? ಸೈಯದ್ ಮುಷ್ತಾಕ್ ಅಲಿ ನೋಡ್ತಾರೆ. ಸೈಯದ್ ಮುಷ್ತಾಕ್ ಅಲಿ 2023 ಅಲ್ಲಿ ಡು ಯು ನೋ ಹೂ ಇಸ್ ದ ಹೈಯೆಸ್ಟ್ ರನ್ ಗೆಟರ್? ಟಾಪ್ 2 ರನ್ ಗೆಟರ್ಸ್. ಫಸ್ಟ್ ಒನ್ ಬಿಂಗ್ ರಿಯಾನ್ ಪರಾಗ್, ಸೆಕೆಂಡ್ ಒನ್ ಬಿಂಗ್ ಅಭಿಷೇಕ್ ಶರ್ಮಾ. ರಿಯಾನ್ ಪರಾಗ್ಗೆ he has an average of 85 in Syed Mushtaq Ali in 2023, and Abhishek Sharma has an average of close to 48 with scoring 2 centuries. And Punjab finally won the Syed Mushtaq Ali also. Riyan Parag also ಏನು ಅಂತಂದ್ರೆ 10 ಮ್ಯಾಚ್ ಆಡಿರೋದಲ್ಲಿ he has picked up 11 wickets, and he is also there in the top 15 highest wicket takers for his state. ಸೊ ಆ ತರ ನೋಡಿದ್ರೆ ಇವಾಗ 2007 ವರ್ಲ್ಡ್ ಕಪ್ ನಾವ್ ಹೆಂಗೆ ಆಯ್ತು ಫ್ಲೂಕ್ ಫಸ್ಟ್ ಟೈಮ್ ಏನೇ ಅಂತ ಅನ್ಕೊಂಡ್ರು ಏನಕ್ಕಪ್ಪ ಗೆದ್ವಿ ಅವಾಗ ಅಂತಂದ್ರೆ ಇಟ್ ಹ್ಯಾಡ್ ಅ ವೆರಿ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಂಡ್ ಅ ಫ್ರೆಶ್ ಯಂಗ್ ಇಂಡಿಯನ್ ಸ್ಕ್ವಾಡ್. ನಾವ್ ಏನಕ್ಕೆ ಅದನ್ನ ಟ್ರೈ ಮಾಡ್ತಾ ಇವಾಗ ನಾವು ಆಯ್ತು IPL ಕನ್ಸಿಡರ್ ಮಾಡ್ತಾ ಇಲ್ಲ, ಇಂಟರ್ನ್ಯಾಷನಲ್ ಮೆನ್ಸ್ ಇಂಟರ್ನ್ಯಾಷನಲ್ ಲಾಸ್ಟ್ ಇಯರ್ ಆರ್ಡರ್ ಪ್ಲೇಯರ್ಸ್ ಕನ್ಸಿಡರ್ ಮಾಡ್ತಾ ಇಲ್ಲ. ಅದನ್ನ ಯಾರ್ಯಾರು ವೆಸ್ಟ್ ಇಂಡೀಸ್ ಆದ್ರೆ ಇನ್ನೊಂದು ಟೀಮ್ ಕಳ್ಸು, ಆ ಮೈನ್ ಸೇನಾ ಕಂಟ್ರೀಸ್ ಆದ್ರೆ ಮಾತ್ರ ಮೈನ್ ಟೀಮ್ ಕಳ್ಸು. ಅದಾದ್ಮೇಲೆ ಇದು ಏನಂತಾರೆ ನೆಕ್ಸ್ಟ್ ಸೈಯದ್ ಮುಷ್ತಾಕ್ ಅಲಿನೂ ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಇದೆಲ್ಲ ಇಟ್ಕೊಂಡು ಡೆಫಿನೆಟ್ಲಿ ವಾಟ್ ಪೀಪಲ್ ಆರ್ ಸೇಯಿಂಗ್ ಇಸ್ ಐ ಅಗ್ರಿ ವಿತ್ ದೆಮ್, ದೇ ಆರ್ ಸೇಫ್. ಅಂಡ್ ಆಲ್ಸೋ ವಿ ಆರ್ ಟಾಕಿಂಗ್ ಅಬೌಟ್ ಆ ಮೇನ್ ಸ್ಟ್ರೀಮ್ ಇದು ಅಂತ. ಮೇನ್ ಸ್ಟ್ರೀಮ್ ಅಂತಂದ್ರೆ ಗುರು ನೀನ್ ಇವಾಗ ನಾನು ಅದೇ ಹೇಳೋದು, ಆಯ್ತು ಯಶಸ್ವಿ ಜೈಸ್ವಾಲ್ ನೀನ್ ಬ್ಯಾಕಪ್ ಓಪನರ್ ಆಗಿ ಕರ್ಕೊಂಡು ಹೋಗಿದ್ಯಾ ಅಲ್ವಾ? ಯಶಸ್ವಿ ಜೈಸ್ವಾಲ್ ಬೌಲಿಂಗ್ ಮಾಡಲ್ಲ ಅಂತ ಗೊತ್ತು. ವೈ ಡಿಡ್ ವಿ ನಾಟ್ ಪಿಕ್ ಅಭಿಷೇಕ್ ಶರ್ಮಾ ಅಹೆಡ್ ಆಫ್ ಯಶಸ್ವಿ ಜೈಸ್ವಾಲ್? Abhishek Sharma can bowl. Abhishek Sharma has a better record than Yashasvi Jaiswal in T20s. So definitely I'm with people on saying that ಏನಿಗೆ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. And some of these spinners that some of the all-rounders that you were talking about, Suresh Raina ಆಗಿರ್ಬೋದು ಅಥವಾ ಕೇದಾರ್, let's take classic example of ಕೇದಾರ್ ಜಾಧವ್ ಯಾವತ್ತೂ ಡೊಮೆಸ್ಟಿಕ್ ಅಲ್ಲಿ ಬೌಲಿಂಗ್ ಮಾಡಿಲ್ಲ ಅವರು. ಧೋನಿ ಹ್ಯಾಡ್ ದ ಕರೇಜ್ ನೀನ್ ಮಾಡ್ಬೇಕು ಅಂತ. ಆ ಕರೇಜ್ ನಾವು ತೋರಿಸ್ತಾ ಇಲ್ಲ, ರೈಟ್? ಅಂಡ್ ಶಿವಮ್ ದುಬೆ ಕ್ಲಾಸಿಕ್, ಅವನು ಅಷ್ಟೇ. ಇಡೀ ಚೆನ್ನೈ ಅವರು ಅವನನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೊಡ್ಸ್ಕೊಂಡು ಶಿವಮ್ ದುಬೆ ನಾವು ಆಲ್ರೌಂಡರ್ ಆಗಿ ಸೆಲೆಕ್ಟ್ ಮಾಡಿದ್ವಿ. ಐ ಆಮ್ ಶೋರ್ ಆಲ್ ಆಫ್ ಅಸ್ ಇಫ್ ನೋಡಿರ್ಲಿಲ್ಲ ಅಂದ್ರೆ ಲೈವ್ ಇಂಡಿಯಾ ಬಾಂಗ್ಲಾದೇಶ್ ಮ್ಯಾಚ್ ನೀವೇನ ಲೈವ್ ನೋಡಿದ್ರೆ ಹಿ ವಾಸ್ ಸೋ ಸ್ಲಾಪಿ ಆನ್ ದ ಫೀಲ್ಡ್. ಅವನ ಹತ್ರ ಕೈ ಹೊಡೆದು ಬಾಲ್ ಓಡ್ತಾ ಇದಾರೆ. ಅಂಡ್ ಅವ್ನು ಒಂದು ಬಾಲ್ ಕಲೆಕ್ಟ್ ಮಾಡ್ಬಿಟ್ಟು ಕೀಪರ್ಗೂ ಎಸಕ್ ಆಗ್ತಲ್ಲ, ರನ್ಔಟ್ ಚಾನ್ಸಸ್ ಎಷ್ಟೊಂದು ಮಿಸ್ ಮಾಡ್ದ. ಅದೇ ಪೊಸಿಷನ್ ನಾವು ವಿರಾಟ್ ಕೊಹ್ಲಿ ಹೆಂಗ್ ಮಾಡಿದಾನೆ ಅಂತ ನೋಡಿದ್ದೇವೆ. ಅಂಡ್ ಈ ಸೋ ಮಚ್ ಯಂಗರ್ ದ್ಯಾನ್. ಅವ್ನಿಗೆ ಆನ್ ಫೀಲ್ಡ್ ಎಕ್ಸ್ಪೀರಿಯನ್ಸೇ ಇಲ್ಲ ಫೀಲ್ಡಿಂಗ್ ಮಾಡಿ ರೀಸೆಂಟ್ ಟೈಮ್ಸ್ ಅಲ್ಲಿ. ಸೊ ಹೌ ಆರ್ ವಿ ಎಸ್ ಇಂಡಿಯಾ ಅಂತ ಬಂದಾಗ ಸಪೋರ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಬಟ್ ಇಟ್ ಇಸ್ ಡೆಫಿನೆಟ್ಲಿ ಕ್ವಶನಬಲ್. ನಿಮ್ಗೆ ಏನ್ ತಲೆ ಇಟ್ಕೊಂಡು ಟೀಮ್ ಸೆಲೆಕ್ಟ್ ಮಾಡ್ತಾ ಇದಾರೆ ಅನ್ನೋದು ಇಸ್ ಡೆಫಿನೆಟ್ಲಿ ಕ್ವಶನಬಲ್. 2007 ಅಲ್ಲಿ ಸೀನಿಯರ್ಸ್, ಸಾರಿ ದರ್ಶನ್, ಜಸ್ಟ್ ಟು ಕೌಂಟರ್ ದ ಸಿಚುವೇಶನ್, 2007 ಅಲ್ಲಿ ಸೀನಿಯರ್ಸ್ ಅವರೇ ವಿಡ್ರಾ ಮಾಡಿದ್ರು. ಪ್ರಾಬ್ಲಿ ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಇತ್ತು ಅನ್ಸುತ್ತೆ 50 ಓವರ್ ವರ್ಲ್ಡ್ ಕಪ್ ಮೇಜರ್ ಲಾಸ್, ಪ್ಲಸ್ ಈ ಫಾರ್ಮ್ಯಾಟ್ ಗೆ ಅವ್ರು ಮೆಂಟಲಿ ರೆಡಿ ಇದ್ರೋ ಇಲ್ವೋ, ಡಿಮಾಂಡ್ಸ್ ಆಫ್ T20 ಕ್ರಿಕೆಟ್ಗೆ ಗೊತ್ತಿಲ್ಲ, ಅವ್ರು ವಿಡ್ರಾ ಮಾಡಿದ್ರು. ದಟ್ ಆಟೋಮ್ಯಾಟಿಕ್ಲಿ ಗೇವ್ ಅ ಚಾಯ್ಸ್ ಟು BCCI ಟು ಸೆಲೆಕ್ಟ್ ಅ ಸ್ಕ್ವಾಡ್ ದಟ್ ದೇ ಹ್ಯಾಡ್. ಈಗ ಅದಾಗ್ತಿಲ್ಲ, ಅಂಡ್ ದ ಸೀನಿಯರ್ಸ್ ಆರ್ ಹಂಗ್ರಿಯರ್ ದೆನ್ ಎವರ್.
ಅವ್ರಿಗೊಂದು ಟ್ರೋಫಿ ಹಂಗರು ಇನ್ನೂ ಜಾಸ್ತಿ ಇದೆ. ದೇ ಆರ್ ಟೇಕಿಂಗ್ ಗೇಮ್ ಹೈಯರ್ ಅಂಡ್ ಹೈಯರ್. ಪ್ರಾಬ್ಲಿ ಜಡೇಜಾ ಇಸ್ ದ ಓನ್ಲಿ ಪರ್ಸನ್ ಹೂ ಹಸ್ ನಾಟ್ ಟೇಕನ್ ದ ಗೇಮ್ ಎನಿವೇರ್. ಸೊ ಏನ್ ಮಾಡ್ಬೇಕು BCCI ಈ ಟೈಮ್ ಅಲ್ಲಿ? ಅಲ್ಲ, ಬೋಲ್ಡ್ ಕಾಲ್ ತಗೋಬೇಕಲ್ವಾ? ಅವಾಗ್ಲೂ ಕ್ಯಾಪ್ಟನ್ ಹಿಂಗ್ ಬೋಲ್ಡ್ ಕಾಲ್ ತಗೊಂಡ್ರೆ ಇವಾಗ ತಗೋಬೇಕು. ನಾನು ಅದೇ ದೇ ಹ್ಯಾವ್ ಟು ಟೇಕ್ ದೋಸ್ ಬೋಲ್ಡ್ ಕಾಲ್ಸ್, ಇಲ್ಲದ್ರೆ ವರ್ಕೌಟ್ ಆಗಲ್ಲ. ಅಂಡ್ ವಿ ವರ್ ಟಾಕಿಂಗ್ ಅಬೌಟ್ ಹೈ ಪ್ರೆಷರ್ ಸಿಚುಯೇಷನ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರು. ನಾನ್ ಹೇಳೋದು IPL ಗಿಂತ ಹೈ ಪ್ರೆಷರ್ ಸಿಚುಯೇಷನ್ ಯಾವ ಮ್ಯಾಚ್ ಗಳಲ್ಲೂ ಇರಲ್ಲ. ಇಂಡಿಯಾ ಪಾಕಿಸ್ತಾನ್ ಪ್ರಾಬ್ಲಿ ಎಸ್, ಅದು ಬಿಟ್ರೆ IPL ಅಂತ ಸಿಚುಯೇಷನ್ ಗಳಲ್ಲಿ ನೀನ್ ರಿಂಕು ಸಿಂಗ್ ಆತರ 5 ಬಾಲ್ 6 6 ಹೊಡೆದ್ಬಿಟ್ಟು ಫಿನಿಶ್ ಮಾಡ್ತಾನೆ. ಆತರ ಅಶುತೋಷ್ ಶರ್ಮಾಗಳು ಬಂದು ಎಲ್ಲಿ ಮ್ಯಾಚ್ ಇಲ್ದೇ ಇರೋದನ್ನ ಫಿನಿಶ್ ಮಾಡ್ತಾರೆ. ಶಶಾಂಕ್ ಸಿಂಗ್ ಗಳು ಮ್ಯಾಚ್ ಇಲ್ದೇ ಇರೋದನ್ನೆಲ್ಲ ಫಿನಿಶ್ ಮಾಡ್ತಾರೆ. ಆ ಎಕ್ಸ್ಪೀರಿಯನ್ಸ್ ಅಲ್ದ ಇನ್ಯಾ ಎಕ್ಸ್ಪೀರಿಯನ್ಸ್ ಬಗ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಎಸ್ಪೆಷಲಿ T20 ವರ್ಲ್ಡ್ ಕಪ್ ಗಂತೂ ನಾನು T20 ಹೇಳ್ತಾ ಇರೋದು ಏನು ಅಂತಂದ್ರೆ, ನನ್ ಪ್ರಕಾರ ಯಾರ್ ಫಾರ್ಮ್ ಅಲ್ಲಿ ಇರ್ತಾರೋ, ಯಾರು ಚೆನ್ನಾಗಿ ಆಡಿರ್ತಾರೋ ಅವ್ರನ್ನ ಕರ್ಕೊಂಡು ಹೋಗಿ ಆಡಿಸಿದ್ರು. ಗೆದ್ದೋ ಸೋತೋ ವಿ ಆರ್ ಅಟ್ ಲೀಸ್ಟ್ ಮೇಕಿಂಗ್ ಎ ಸ್ಟೇಟ್ಮೆಂಟ್ ಸೇಯಿಂಗ್ ದಿಸ್ ಇಸ್ ಹೌ ವಿಲ್ ಪ್ಲೇ ದ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಅಂಡ್ ಲೈಕ್ ವಾಟ್ ಸನ್ರೈಸರ್ಸ್ ಹೈದರಾಬಾದ್ ಡಿಡ್. ದರ್ಶನ್, ನೀವು ಏನೋ ಹೇಳ್ತಿದ್ರಿ? ಐ ಥಿಂಕ್ ವ್ಯಾಲಿಡ್ ಪಾಯಿಂಟ್ಸ್ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಸೊ ಭಾರ್ಗವ್ ಹೇಳಿದ ಪಾಯಿಂಟ್ಸ್ ಎಲ್ಲ ವ್ಯಾಲಿಡ್. ಬಟ್ ನನ್ಗೆ ಅನಲೈಸ್ ಮಾಡಿದ ಪ್ರಕಾರ ಮೇ ಬಿ ಸಿಮಿಲರ್ ಸಿಚುಯೇಷನ್ಸ್ ಅಲ್ಲಿ ಟ್ರೈ ಮಾಡಿದ್ದಾರೆ. ಅಂದ್ರೆ ನಾಟ್ ಇನ್ T20 ವರ್ಲ್ಡ್ ಕಪ್ ಆಗಿಲ್ದೇ ಇರ್ಬೋದು, ಬಟ್ ಈ ಯಂಗ್ಸ್ಟರ್ಸ್ ಫಾರ್ಮ್ ಅಲ್ಲಿ ಇದ್ದಾಗ ಟ್ರೈ ಮಾಡಿದಾಗ ಇಂಡಿಯಾಗೆ ದೇರ್ ವರ್ ಸಮ್ ಕಪಲ್ ಆಫ್ ಬ್ಯಾಡ್ ಕಾಲ್ಸ್ ಸೆಲೆಕ್ಷನ್ಸ್, ಎಸ್ಪೆಷಲಿ ಸಂಜು ಸ್ಯಾಮ್ಸನ್ ತಗೊಂಡ್ರೆ ಹಿ ಹಸ್ ಬೀನ್ ಇನ್ ಫಾರ್ಮ್ ಇನ್ ದಿ ಸ್ಟೇಟ್ ಮ್ಯಾಚಸ್ ಆಗಿರ್ಬೋದು, ರಣಜಿ ಮ್ಯಾಚಸ್, T20, IPL ಎಲ್ಲಾ ಕಡೆ ಫಾರ್ಮ್ ಅಲ್ಲಿ ಇದ್ದೇ ಇರ್ತಾನೆ. ಅದೇನಾಗುತ್ತೋ ಗೊತ್ತಿಲ್ಲ, ಇಂಡಿಯನ್ ಜರ್ಸಿ ಹಾಕೊಂಡ ತಕ್ಷಣ ರನ್ನೇ ಬರಲ್ಲ, ಇನ್ಕ್ಲೂಡಿಂಗ್ ದ ವಾರ್ಮ್ ಅಪ್ ಮ್ಯಾಚಸ್. ಸೊ ಟೈಮ್ ಅಂಡ್ ಅಗೇನ್ ಅವ್ರ ಬಗ್ಗೆ ತುಂಬಾ ಡಿಸ್ಕಷನ್ ಆಗಿದೆ. ಅಂಡ್ ದೆನ್ ಹಿ ಹಸ್ ಇವೆಂಚುಲಿ ಫೇಲ್ ಟು ಇಂಪ್ರೆಸ್ ಎನಿವನ್ ಇನ್ ಇಂಡಿಯನ್ ಜರ್ಸಿ. ಸೊ ಮೇ ಬಿ ಆ ತರ 1-2 ಎಕ್ಸಾಂಪಲ್ ಇಟ್ಕೊಂಡು ಅದನ್ನ ಮಾಡ್ಬೇಕೋ ಬೇಡವಾ ಅನ್ನೋದು ಥಿಂಕ್ ಮಾಡಿರ್ಬೋದೇನೋ. ಬಟ್ ಆನ್ ದ ಅದರ್ ಹ್ಯಾಂಡ್, ಭಾರ್ಗವ್ ಹೇಳ್ದಂಗೆ ನಾವು ಕಾಂಟ್ರರಿ ಆಗಿ ತಗೊಂಡ್ರೆ ದೇರ್ ಕುಡ್ ಬಿ ಮೋರ್ ಎಕ್ಸಾಂಪಲ್ಸ್ ವೇರ್ ದೇ ಹವ್ ಡನ್ ವೆಲ್ ಆಲ್ಸೋ. ಲೈಕ್ ರಿಂಕು ಸಿಂಗ್ ಇಂಡಿಯನ್ ಟೀಮ್ ಆಡಿಸಿದಾಗ ಹಿ ನೆವರ್ ಲೆಟ್ ಎನಿವನ್ ಡೌನ್. ಫಿನಿಶರ್ ಆಗಿ ಬಂದು ಲಾಸ್ಟ್ ಇಯರ್ ಎಕ್ಸಾಕ್ಟ್ಲಿ ಅವರೆಲ್ಲ. ಅಂಡ್ ರವಿ ಬಿಷ್ಣಾಯ್ದು ನಾವು ಡಿಸ್ಕಸ್ ಯಾವೆಲ್ಲ ಮಾಡಿದ್ವಿ ಅನ್ಸುತ್ತೆ. ಆ ತರ ಟೆನಿಸ್ ಬಾಲ್ ಆಡೋನ್ ಬಂದು ಈ ಲೆವೆಲ್ಗೆ ಇಷ್ಟೊಂದು ಪ್ರೆಷರ್ ತಗೊಂಡು ಆಡ್ತಾ ಇದ್ದಾನೆ ಅಂದ್ರೆ everyone has talent, everyone has already gone through enough of pressure in IPL matches. So adella question barade illa. But Anant ಹೇಳ್ದಂಗೆ ಮೇ ಬಿ ಆಲ್ ದೀಸ್ ಸೀನಿಯರ್ ಪೀಪಲ್ ಆರ್ ವೆರಿ ಮಚ್ ಹಂಗರ್. ನಾವು ಒಂದು ಟ್ರೋಫಿ ಬೇಕು, ನಾವು ನೆಕ್ಸ್ಟ್ ಮೇ ಬಿ ರಿಟೈರ್ಮೆಂಟ್ ಆಗಿರ್ಬೋದು, ವಾಟ್ ಎವರ್ ದೇ ಆರ್ ಥಿಂಕಿಂಗ್, ಅದಕ್ಕೆ ಮುಂಚೆ ಒಂದು ಟ್ರೋಫಿ ಬೇಕು ಅಂತ ಪುಷ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನಾನು ಶಿವಮ್ ದುಬೆ ಕ್ಲಾಸಿಕ್ ನಾನು ರಿಯಾನ್ ಪರಾಗ್ ಬಗ್ಗೆ ಏನಕ್ಕೆ ಹೇಳ್ದೆ ಅಂತಂದ್ರೆ, ಲೈಕ್ ಇಮ್ಯಾಜಿನ್ ದಟ್ ಗೈ 17 years ಅಲ್ಲಿ ಇದ್ದಾಗ ಅವನು ಫೇಮ್ ಸಿಕ್ಬಿಟ್ಟು ಒಂಥರ ಈ ಫಸ್ಟ್ ಸೀಸನ್ ಅಲ್ಲಿ ಈಸ್ ಫ್ಲೈಯಿಂಗ್ ಹೈ. ಅದಾದ್ಮೇಲೆ ನೆಕ್ಸ್ಟ್ 3 seasons he faced so much criticism, does he even fit to play that competitive cricket ಅಂತ ಹೇಳ್ಬಿಟ್ಟು then he rises from the ashes. What more experience do you want than that? ಲೈಕ್ ಡೊಮೆಸ್ಟಿಕ್ ಅಲ್ಲಿ ಹೊಡೆದಿದ್ದೀನಿ ಗುರು, ಟಾಪ್ ರನ್ ಗೆಟರ್ ನಾನು, IPL ಅಲ್ಲಿ ಹೊಡೆದಿದ್ದೀನಿ ಟಾಪ್ 5 ರನ್ ಗೆಟರ್ ನಾನು, ಇದಕ್ಕಿಂತ ನಾನು ಪ್ರೆಷರ್ ಹ್ಯಾಂಡಲ್ ಮಾಡಕ್ಕಾಗಲ್ವಾ? ನಾನು ಇನ್ನೇನ್ ಬೇಕು ನಮ್ಗೆ ಅಲ್ವಾ? ಲೈಕ್ ಅದನ್ನ ಅಂಡ್ ಫೀಲ್ಡಿಂಗ್ ಬಗ್ಗೆ ಅವ್ನು ಮಾತಾಡೋಂಗೆ ಇಲ್ಲ ಗುರು. ನೀನ್ ಲೈಕ್ ಜಡೇಜಾ ಬಿಟ್ರೆ ನೆಕ್ಸ್ಟ್ ನಾವು ಸ್ಕ್ವಾಡ್ ಅಲ್ಲಿ ತಗೊಬೇಕು ಅಂತಂದ್ರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಏನ್ ಹೇಳಂಗಿಲ್ಲ. ಅದ್ ಬಿಟ್ರೆ ಪ್ರಾಬ್ಲಿ ರಿಯಾನ್ ಪರಾಗ್ ವುಡ್ ಹ್ಯಾವ್ ಬೀನ್ ದ ಬೆಸ್ಟ್ ಸೇಫೆಸ್ಟ್ ಫೀಲ್ಡರ್ ಫಾರ್ ಯು. ಅಲ್ಲ, ಫೀಲ್ಡಿಂಗ್ ವಿಷಯ ಅಂತ ಬಂದ್ರೆ ಐ ಥಿಂಕ್ ಫಾರ್ ಇನ್ ಟುಡೇಸ್ ಡೇ ಅಂಡ್ ಏಜ್ ಫೀಲ್ಡಿಂಗ್ ಹ್ಯಾಸ್ ಟು ಬಿ ಬೈ ಡಿಫಾಲ್ಟ್ ಅಟ್ರಿಬ್ಯೂಟ್. ಸ್ಲೋ ಮೂವರ್ಸ್ ಗೆ ಎಲ್ಲೂ ಜಾಗ ಕೊಡಬಾರ್ದು, ಈವನ್ ಇನ್ ಟೆಸ್ಟ್ ಕ್ರಿಕೆಟ್ ನನ್ನ ಪ್ರಕಾರ. ಕಾಂಟ್ ಅಗ್ರಿ ಮೋರ್. 100%. ಇದೆಲ್ಲ ಮಾತಾಡುವಾಗ ಆಬ್ವಿಯಸ್ಲಿ ಶಿವಮ್ ದುಬೆ ನೇಮ್ ವಿಲ್ ಆಬ್ವಿಯಸ್ಲಿ ಸ್ಟಾರ್ಟ್ ಔಟ್ ಟು ಬಿ ಲೈಕ್ ಎನ್ ಎಕ್ಸೆಪ್ಷನ್. ಅವ್ನು ಮೂವ್ ಆಗೋದೇ ಇಲ್ಲ. ಅಂಡ್ ಚೆನ್ನೈ ವಾಸ್ ಏಬಲ್ ಟು ಯೂಸ್ ಇಟ್. ಆ ಇಂಪ್ಯಾಕ್ಟ್ ಪ್ಲೇಯರ್ ಇಂದ ಬ್ಯಾಟಿಂಗ್ ಆಡ್ಗುರು, ಒಂದ್ 20 ಬಾಲ್ ಆಡು, ಒಂದ್ 60 ರನ್ ಹೊಡ್ಬಿಟ್ಟು ಬಾ ಸಾಕು ನಮ್ಗೆ. ದೇ ಆರ್ ವೆರಿ ಕ್ಲಿಯರ್ ಇನ್ ಹಿಸ್ ರೋಲ್. ಇವಾಗ ಹೆಂಗ್ ಯುಟಿಲೈಸ್ ಮಾಡ್ತಾರೆ ಅನ್ನೋದೇ ಕ್ವೆಶ್ಚನ್. ನೀನ್ ಅವ್ನು ಇಡೀ IPL ಸೀಸನ್ ಅಲ್ಲಿ ಅವ್ನ ಕೈಲಿ ಬೌಲಿಂಗ್ ಆಗ್ಸಿಲ್ಲ. How are you considering him as an all-rounder who can bowl use Hardik Pandya's backup? ಅಲ್ಲ, ಈ ಪಿಚ್ ಮೊನ್ನೆ ಬೌಲಿಂಗ್ ಮಾಡಿದ್ ನೋಡಿದ್ರೆ ಈ ಪಿಚ್ ಅಲ್ಲಿ ಮೋರ್ ದನ್ ಲೈಕ್ ಅಕ್ಷರ್ ಪಟೇಲ್ ಬಗ್ಗೆ ನಾವು ಹೇಳ್ತಾ ಇದ್ವಿ, ಇದು ಅಂತ. ಐ ಪರ್ಸನಲಿ ಫೀಲ್ ಅವ್ನ್ ಬಾಲೇ ಹೋಗಲ್ಲ ಬ್ಯಾಟ್ಸ್ಮನ್ ತನಕ. he will prove his worth probably in these pitches. But still I think
ನೆಕ್ಸ್ಟ್ ಐ ಮೀನ್ ದಿಸ್ ಇಸ್ ಸಮಥಿಂಗ್ ಸಮ್ ಅದರ್ ಟಾಪಿಕ್ ವಿ ಕ್ಯಾನ್ ಕನ್ಸಿಡರಿಂಗ್ ದ ಲೆಂತ್ ಇನ್ನೊಂದು ದಿವಸ ಇಟ್ಕೋಬಹುದು. BCCI ಇನ್ಮೇಲೆ ಎಂಫಸಿಸ್ ಮಾಡ್ಬೇಕಾ IPL ಅಲ್ಲಿ? ಫಸ್ಟ್ ಆಫ್ ಆಲ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಕಿತ್ತಾಕ್ಬಿಟ್ಟು ಇನ್ ನೆಕ್ಸ್ಟ್ ನೀವು ಯಾರು ಆಲ್ರೌಂಡರ್ ಅಂತ, ನೀವು ಆಲ್ರೌಂಡರ್ ಸೆಕ್ಷನ್ ಅಲ್ಲಿ ಇರೋರ್ನ ನೀವು ಯಾರ ಟೀಮ್ ಅಲ್ಲಿ ತಗೊಂತೀರೋ ಗುರು ಅವ್ರು ಆಲ್ರೌಂಡರ್ ಆಗಿ ಆಡ್ಬೇಕು, ನೀವು ಬೌಲಿಂಗ್ ಹಾಕ್ಸ್ಬೇಕು ಅವ್ರಿಗೆ. ರಾಹುಲ್ ತಿವಾಟಿಯಾ ಅಷ್ಟು ಬೌಲಿಂಗ್ ಮಾಡ್ತಾ ಇದ್ದ, ಅವ್ನ್ ಬ್ಯಾಟಿಂಗ್ ಇವಾಗ ಒಂದು ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇಲ್ಲ, ಅವ್ರ ಟೀಮ್ ಬೌಲಿಂಗು ಮಾಡಲ್ಲ. ರಿಂಕು ಸಿಂಗ್ ಕ್ಯಾನ್ ಬೌಲ್, ಅವನು ಬೌಲಿಂಗ್ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ರಾಹುಲ್ ಟೆವಾಟಿಯಾ ಟ್ರೈನಿಂಗ್ ಬರ್ತಾ ಇಲ್ಲ ಅನ್ಸುತ್ತೆ ಮ್ಯಾಚ್ ಮುಂಚೆ. ಬರೀ ಬ್ಯಾಟ್ ಬೀಸ್ಬಿಟ್ಟು ಲಂಚ್ ಬಿಟ್ವೀನ್ ಮೀಲ್ಸ್ ಬರೀ ಬ್ಯಾಟ್ ಬೀಸಿ ನಾನು ಆರಾಮಾಗಿದ್ದು ನೋಡ್ಕೋತೀನಿ. ಹೌದು, IPL ಹ್ಯಾಸ್ ಟು ಚೇಂಜ್. ತುಂಬಾ ಡ್ರಾಸ್ಟಿಕ್ ಆಗಿ ಡಿಸಿಷನ್ಸ್ ತಗೋಬೇಕು ಅನ್ಸುತ್ತೆ. ಇದೆಲ್ಲ ಎಂಟರ್ಟೈನ್ಮೆಂಟ್ ಗೆ ಆದಂಗ್ ಕಾಣಿಸ್ತಾ ಇತ್ತು ಮೇಲ್ಮೇಲೇನು ಎಲ್ಲಾ ಕಡೆ. ಸೊ ಮೋರ್ ದನ್ ದಟ್ ಐ ಥಿಂಕ್ ಇನಿಷಿಯಲಿ IPL ಸ್ಟಾರ್ಟ್ ಮಾಡಿದ್ದು ಬಂಚ್ ಆಫ್ ಯಂಗ್ಸ್ಟರ್ಸ್ ನ ತಗೊಂಬರೋಣ, ಟ್ಯಾಲೆಂಟ್ ನ ತಗೊಂಬರೋಣ, ಸೊ ದಟ್ ಅಲ್ಟಿಮೇಟ್ಲಿ ಆಲ್ 3 ಫಾರ್ಮ್ಯಾಟ್ಸ್ ನ ಸರ್ವ್ ಮಾಡ್ಬೋದು ಅಂತ. ಬಟ್ ಎಲ್ಲೋ ಅದು ಆಗ್ತಾ ಇಲ್ಲ ಅನ್ಸ್ತಾ ಇದೆ. ಎಲ್ಲ ಕನ್ಫ್ಯೂಸ್ ಆಗಿದ್ದಾರೆ. IPL ತಗೊಂಡು ಟೆಸ್ಟ್ ಆಡಿಸ್ತಾರೆ ಇನ್ನೆಲ್ಲ. ಬಟ್ ಎನಿವೇ ಐ ಥಿಂಕ್ ರಿಪೀಟಿಂಗ್ ದಿಸ್. ಸೊ ಗುಡ್. ಯೆಸ್. ಓಕೆ, ಟೈಮ್ ಟು choose your 11. But Bhargavi, like if you want to like change couple of people, because like whom would you change in the lineup? I'm sure like Rohit Sharma, Virat Kohli is someone like whom you would want. Shivam Dube is someone whom you want to change. ಅಭಿಷೇಕ್ ಶರ್ಮಾ ಆಡಿಸ್ತೀವೋ ಗೊತ್ತಿಲ್ಲ ಗುರು. I'll tell you, Abhishek Sharma ಆಡಿಸ್ತೀವೋ ಗೊತ್ತಿಲ್ಲ. ಯಶಸ್ವಿ ಜೈಸ್ವಾಲ್ ಬಂದು I would get Abhishek Sharma anyway. Absolutely. I will get Riyan Parag in for Shivam Dube, right, in the squad. Rinku Singh's reserve badlu playing idea. I don't know how we could fit him, but I think he should have been there. Probably Rinku Singh ahead of Shivam Dube and Riyan Parag in your reserves, still acceptable. Right? That was one. And yes, Chahal bowled well, considering his fielding skills and what Ravi Krishna has done for India in ಸೂಪರ್ ಓವರ್ ಆಲ್. ಅವನು ಬೌಲಿಂಗ್ ಕೊಟ್ಟವನನ್ನ ಒಂದ್ ಮ್ಯಾಚ್ ಗೆಲ್ಸ್ತಾನೆ ಗುರು ರವಿ ಬಿಷ್ಣಾಗೆ ಇಂಟರ್ನ್ಯಾಷನಲ್ ಅಲ್ಲಿ. ರೋಹಿತ್ ಶರ್ಮಾಗ್ ಆ ಕಾನ್ಫಿಡೆನ್ಸ್ ಅವಾಗ ಅವನಿಗೆ ಸೂಪರ್ ಓವರ್ ಕೊಡ್ಬೇಕು ಅಂತಂದು ವರ್ಲ್ಡ್ ಕಪ್ ಅಲ್ಲಿ, ಅದು ಟರ್ನಿಂಗ್ ಟ್ರ್ಯಾಕ್ ಅಲ್ಲಿ ರವಿ ಬಿಷ್ಣಾ ಆಡ್ಸಲ್ವಾ ನೀನು? ಚಹಲ್ ಬರೀ ಈ ಟೈಮ್ ಪರ್ಫಾರ್ಮ್ ಮಾಡಿದ್ರೆ ನಥಿಂಗ್ ಅಗೇನ್ಸ್ಟ್ ಚಹಲ್. ಎಸ್, ಟೈಮ್ ಅಂಡ್ ಅಗೇನ್ ಇಸ್ ಪ್ರೂವ್ಡ್. ಬಟ್ ಓವರ್ ಆಲ್ ಪ್ಯಾಕೇಜ್ ಆಗಿ ನೋಡಿದ್ರೆ ಕ್ಯಾನ್ ಚಹಲ್ ಬ್ಯಾಟ್ ಬೆಟರ್ ದನ್ ರವಿ ಬಿಷ್ಣಾ? ರವಿ ಬಿಷ್ಣಾ ಬ್ಯಾಟಿಂಗ್ ಏನಿಲ್ಲ, ಓಕೆ, ಪ್ರಾಬ್ಲಿ ಸ್ಲೈಟ್ಲಿ ಬೆಟರ್. ಕ್ಯಾನ್ ಚಹಲ್ ಫೀಲ್ಡ್ ಬೆಟರ್ ದನ್ ರವಿ ಬಿಷ್ಣಾ? ಡೆಫಿನೆಟ್ಲಿ ನಾಟ್. ಅಂಡ್ ಯು ಡೋಂಟ್ ಇವನ್ ಹೀರೋ ಸ್ಕ್ವಾಡ್, ವಿ ವಿಲ್ ಕಮ್ ಟು ದಟ್ ಪ್ರಾಬ್ಲಿ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ. ಚಹಲ್ ಚಾನ್ಸ್ ಸಿಗತ್ತೆ ಅನ್ನೋದೇ ಗ್ಯಾರಂಟಿ. ಮತ್ತೆ ಏನಕ್ಕೆ ಕರ್ಕೊಂಡು ಹೋಗ್ತಾ ಇದೆಯಾ ಅವನ್ನ? ಎಲ್ಲೋ ಚಹಲ್ ನೇಮ್ ಬಂದ್ರೆ ದೇ ಆರ್ ಟ್ರೈಂಗ್ ಟು ಕರೆಕ್ಟ್ ದ ಪ್ರೀವಿಯಸ್ ಥಿಂಗ್. ಕರ್ಕೊಂಡು ಹೋಗೋ ಟೈಮಲ್ಲಿ ಕರ್ಕೊಂಡು ಹೋಗ್ಲಿಲ್ಲ. ಇವಾಗ ಓಕೆ ನಾವೇನೋ ಪ್ಯಾಕ್ ಇದ್ ಮಾಡ್ತೀವಪ್ಪ, ಖುಷಿ ಪಡ್ತೀವಿ, ನಿಮ್ಗೆ ನಿನ್ ಲಾಸ್ಟ್ ಟೈಮ್ ಬೇಜಾರ್ ಆಗಿದ್ಯಾ ಅನ್ನೋ ತರ ಇರುತ್ತೆ. ಅಲ್ಲ, ವಾರ್ಮ್ ಅಪ್ ಮ್ಯಾಚ್ ಅಲ್ಲಿ 1 ಓವರ್ ಬೌಲಿಂಗ್ ಹಾಕ್ಸಿಲ್ಲ ಅವನ ಕೈಲಿ. ಸೊ ವಾಟ್ ಆರ್ ದೇ ಟ್ರೈಂಗ್ ಟು ಡೂ ಅಂತ ಅರ್ಥ ಆಗಿಲ್ಲ. ಓಕೆ, ಬರೋಣ. ಎಸ್, ಲೆಟ್ಸ್ ಮೂವ್ ಆನ್. ಪ್ಲೇಯಿಂಗ್ 11 ಪಿಕ್ ಮಾಡೋ ಟೈಮು, ಅಂಡ್ ಆಲ್ಸೋ ವಿ ಹ್ಯಾವ್ 5 minutes ಲೆಫ್ಟ್. ಸೊ ಹೇಳಿ, ನಿಮ್ ಪ್ಲೇಯಿಂಗ್ 11 ಹೇಳಿ, ಯಾರು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ? ಐ ಓನ್ಲಿ ಸ್ಟಾರ್ಟ್. ಹೀರೋ ಸ್ಕ್ವಾಡ್ ಅಲ್ಲಿ the playing 11 will have to be Rohit Sharma and Virat Kohli opening the innings, with Rishabh Pant batting at number 3, Surya Kumar Yadav at 4, Shivam Dube at 5, Hardik Pandya at 6, Ravindra Jadeja at 7. Between Siraj and Akshar Patel, like as the game progresses, ನೀವು US ಅಲ್ಲಿ ಇರುವಾಗೆಲ್ಲ ಸಿರಾಜನ್ ಆಡಿಸಿ, ವೆಸ್ಟ್ ಇಂಡೀಸ್ ಅಲ್ಲಿ ಇರುವಾಗೆಲ್ಲ ಅಕ್ಷರ್ ಪಟೇಲ್ ಆಡಿಸಿ, ಆಮೇಲೆ ಅದರ್ 2 medium pacers will be Arshdeep Singh and Jasprit Bumrah. With Kuldeep Yadav. With Kuldeep Yadav as your main spinner, yeah. Correct. So Ravi, almost same squad, nimdu? Absolutely same squad. Yeah. I mean, the copy, like Control C, Control V, with only thing is like, okay, left hand, right hand combination in between, like irbodu. Like Rishabh Pant hodre, Shivam Dube baradu. Like, so left hand, right hand combination throughout. Idre enikandre the number of games which is happening in the same surfaces or more, adrinda one side kadme sigate, one side jasti sikke sigate as the tournament progresses. So left hand, right hand combination is the like the same squad as, or like same playing 11 as what Bhargav told. Okay, Darshan. But only thing is Siraj like will be a different beast. Like when he went blue jersey,
Like RCB performance ನೋಡಿ, like we shouldn't carry away from it. But I think Siraj will be a game changer, at least in the starting 3 or 4 matches. And I think he will be In US, maybe. in US. ಸಿರಾಜ್ ಸೆಲೆಕ್ಷನ್ ಯಾರು ಕ್ವಶನ್ ಮಾಡ್ತಾ ಇಲ್ಲ ಅನ್ಸುತ್ತೆ. We all know what Siraj Yeah. is doing in the scene. Yeah. I think Rinku Singh was a miss, as Bhargav told. Like I think for him, like the worst thing to happen was like how KKR used him. Like like they used him as a finisher only. So like he couldn't perform or he couldn't showcase his talent. Like at least during this IPL, other Badlu he's proved enough. So I don't know what they were thinking of like not selecting Rinku Singh in the ಅಲ್ಲ, playing ಅವ್ರ ಟೀಮ್ ಡಿಸಿಷನ್ ಸರಿ ಇತ್ತು. ನರೈನ್ ಔಟ್ ಆಫ್ ಸಿಲೆಬಸ್ ಆಗೋಯ್ತು. selection. I would just have like Shivam Dube Badlu Rinku Singh. Like he is any day a better finisher than Shivam Dube. Absolutely. ದರ್ಶನ್, Nice. ನಮ್ದು shame to shame. ಏನ್ ಚೇಂಜಸ್ ಇಲ್ಲ. I think that should be Okay. the lineup. But since we are also playing Ireland, USA, ಆಮೇಲೆ Canada, ಮೇಬಿ ನನಗೆ ಎಲ್ಲೋ ಒಂದ್ ಮ್ಯಾಚ್ ಅಲ್ಲಿ ಸಂಜು ಸ್ಯಾಮ್ಸನ್ ನ ಪುಷ್ ಮಾಡ್ತಾರೆ ಅನ್ಸ್ತಾ ಇದೆ ಅಟ್ ನಂಬರ್ 3. ನೋಡೋಣ. ಓಕೆ, ಯಾರ್ ನನ್ ಕಡೆಯಿಂದ ಈಸಿಯಾಗಿ ತಗೊಳ್ಳೋಗಿಲ್ಲ ಗುರು. ಅವ್ರು ಆಡ್ತಾರೆ ಯಾರ್ ಸ್ಕ್ವಾಡ್ ಈಸಿಯಾಗಿ ತಗೊಳ್ಳಿಲ್ಲ. ಓ ಎಸ್, 194 ಎನಿ ಗಿವನ್ ಮ್ಯಾಟರ್ ಆಫ್ ಟೀಮ್ 194 ಚೇಂಜ್ ಮಾಡ್ತಾರೆ ಅಂದ್ರೆ ಯಾರನ್ನೂ ಈಸಿಯಾಗಿ ತಗೊಳ್ಳಲ್ಲ. ಇನ್ಫ್ಯಾಕ್ಟ್ ನಾನು 194 ಫಸ್ಟ್ ಹೊಡೆದ ತಕ್ಷಣ ಕೆನಡಾ ಓ ಶಿಟ್ ಮ್ಯಾನ್ USA ಸೋತ್ರು ಅನ್ಕೊಂಡೆ. 17 ಓವರ್ಸ್ಗೆ ಹೊಡೆದ್ಬಿಟ್ಟ. ಎವ್ರಿ ಮ್ಯಾಚ್ ಐ ಥಿಂಕ್ ಇಸ್ ಅ ಮ್ಯಾಟರ್ ಆಫ್ 1 or 2 hours. ಏನ್ ಬೇಕಾದ್ರೆ ಆಗ್ಬೋದು. They've already seen a super over also. So yeah, all set for the season. ಓಕೆ, ನನ್ನ ಸ್ಕ್ವಾಡ್ ಅಲ್ಲಿ ನನ್ನ 11 ಅಲ್ಲಿ ನಾನು ಶಿವಮ್ ದುಬೆಗೆ ಚಾನ್ಸ್ ಕೊಡ್ತಾ ಇಲ್ಲ. ಸೊ ನಾನು ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್ ಇಂದ ಓಪನ್ ಮಾಡ್ತೀನಿ, ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್. ದೆನ್ ನಂಬರ್ 3 VK, 4 ರಿಷಬ್ ಪಂತ್, 5 ಸ್ಕೈ ಅಂಡ್ 6 ಹಾರ್ದಿಕ್ ಪಾಂಡ್ಯ. ಸೊ ದಿಸ್ ಇಸ್ ಮೈ ಟಾಪ್ ಅಂಡ್ ಮಿಡ್ಲ್ ಆರ್ಡರ್. Then comes ಅಕ್ಷರ್ ಪಟೇಲ್. ನಾನು ಜಡೇಜಾ, ಐ ಆಮ್ ನಾಟ್ ಸ್ಟಾರ್ಟಿಂಗ್ ವಿತ್ ಜಡೇಜಾ. ಜಡೇಜಾದು ಬ್ಯಾಟಿಂಗ್ ಮೇಲೆ ಸ್ವಲ್ಪ ಡಿಪೆಂಡೆನ್ಸಿ ಕಮ್ಮಿ ಮಾಡ್ಕೋಬೇಕು ಅನ್ಸುತ್ತೆ, ಕನ್ಸಿಡರಿಂಗ್ ಹಿಸ್ ಬ್ಯಾಟಿಂಗ್ ಫಾರ್ಮ್. ಆ ರೇಂಜಿಗೆ ಬರ್ತಾ ಇಲ್ಲ ನನ್ನ ಪ್ರಕಾರ. ಸೊ ಅದಕ್ಕೆ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಚಹಲ್, ದೀಸ್ ಆರ್ ಮೈ ಸ್ಪಿನ್ನಿಂಗ್ ಆಲ್ರೌಂಡ್ ಸ್ಪಿನ್ನರ್ಸ್. ಅಫ್ಕೋರ್ಸ್ ಅದ್ರಲ್ಲಿ KD ಅಂಡ್ ಅಕ್ಷರ್ ಪಟೇಲ್ ಆರ್ ಆಲ್ರೌಂಡರ್ಸ್. ಯಾ. ಸೊ ಹರ್ಷ್ದೀಪ್ ಅಂಡ್ ಸಿರಾಜ್ ಮಧ್ಯ ಟಾಸ್ಅಪ್ ಇದೆ. ಸ್ವಿಂಗಿಂಗ್ ಕಂಡೀಷನ್ಸ್ ಇದು ಸ್ವಲ್ಪ ಓವರ್ಕಾಸ್ಟ್ ಇತ್ತು ಅಂದ್ರೆ ವೆರಿ ಕ್ಲಿಯರ್ಲಿ ಹರ್ಷ್ದೀಪ್ ಕ್ಯಾನ್ ಬಿ ದ ಚಾಯ್ಸ್. ಅಂಡ್ ಸಿರಾಜ್ಗೆ ಸ್ವಿಂಗ್ ಮಾಡಕ್ ಆಗಲ್ಲ ಅಂತಲ್ಲ, ಬಟ್ ಸಿರಾಜ್ ವಿಲ್ ಡಿಪೆಂಡ್ ಮೋರ್ ಆನ್ ಸ್ಕ್ರಾಂಬಲ್ ಸೀಮ್ ಅಲ್ವಾ. ಸೊ ಅದಕ್ಕೆ ಹರ್ಷ್ದೀಪ್ ವಿಲ್ ಬಿ ಮೈ ಫಸ್ಟ್ ಚಾಯ್ಸ್ ಅಂಡ್ ಸಿರಾಜ್ ವಿಲ್ ಬಿ ದ ಬ್ಯಾಕಪ್ ಫಾರ್ ದಟ್ ಪೊಸಿಷನ್ ಅಂಡ್ ಬುಮ್ರಾ. ಸೊ ದಿಸ್ ಇಸ್ ಮೈ 11. ಸ್ಯಾಮ್ಸನ್, ದುಬೆ ಅಂಡ್ ಜಡೇಜಾ ಇಂಜುರಿ ಕನ್ಸರ್ನ್ಸ್ ಬಿಟ್ರೆ ಬೇರೆ ಯಾವ ಟೈಮಲ್ಲೂ ನಾನು ಒಳಗೆ ಕರ್ಕೊಂಡ್ ಬರಲ್ಲ. bold move with not playing Not being safe, not playing safe here. playing unsafe. Safe squad but unsafe 11. Yes, indeed. Nice. On that note, I think we can close this podcast ivattige. Thanks very much for joining in and contributing. World Cup naditidangene will continue. I think Ireland will be a good warm up for all the things that is to come on yavattu 9th alva. All important Wednesday. All important match. All important match is next Sunday. Yes. So ಅದಕ್ಕೆ ಬಿಲ್ಡ್ ಅಪ್ ಬೆಳಗ್ಗೆನೆ ಕುತ್ಕೋಬೇಕು, ನೀವು ರೆಡಿ ಆಗಿ ready all the table everything ಎಲ್ಲ ಅರೇಂಜ್ ಮಾಡ್ಕೊಂಡು. I think ನಮ್ಮ next week ಕಂಟೆಂಟ್ ಚೆನ್ನಾಗಿರುತ್ತೆ. ಕಂಟೆಂಟ್ next week ಮಾತಾಡ್ರಿ. We know what we are going to speak. All right then, let's close. See you. Bye bye. Thank you. Blue. Bye for Blue. now. boys. Bye bye. Blue.